ಇವತ್ತು ಮಾಧ್ಯಮದಲ್ಲಿ ಇವತ್ತೇನು ನಾವು ಹೇಳಿಕೆ ಕೊಟ್ಟಿದ್ದೀರಿ, ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಭಾಳಷ್ಟು ಸುಮಾರು 5-6 ವರ್ಷಗಳಿಂದ ಭಾಳಷ್ಟು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ. ಹಿಂದೆ ಇದ್ದಂಥ ಸುಮಾರು 20-30 ವರ್ಷಗಳಿಂದ ಏನು ಕೆಲಸ ಆಗಲಿಲ್ಲ. ಇವತ್ತು ಈ ಒಂದು ಟೀಮು ಒಳ್ಳೆ ಕೆಲಸವನ್ನು ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಏನು ಸರ್ಕಾರ 50 ಲಕ್ಷ ಬಿಡುಗಡೆ ಮಾಡ್ತೋ, ಇವತ್ತು 2.5 ಕೋಟಿಯಷ್ಟು ಕೆಲಸ ಮಾಡಿ ಇವತ್ತು ತಮ್ಮಳ್ಳಿ ಮುನಿಯಪ್ಪನವರು ಒಳ್ಳೆಯ ಒಂದು ಹೆಸರನ್ನು ತಗೊಂಡಿದ್ದಾರೆ. ಕೆಲವು ಹಿತಾಸಕ್ತಿಗಳಿಗೆ ಹೊಟ್ಟೆ ಉರಿ ಬಂದು ಈ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ನನ್ನ ಅಣ್ಣ ತಮ್ಮಂದ್ರ ಕುಲಬಾಂಧವರವರು ಅವ್ರ ಪಾಪ ಯಾರು ಹೇಳ್ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಒಳ್ಳೆಯವರೇ. ಕೆಲವು ರಾಜಕಾರಣಿ ಹಿತದೃಷ್ಟಿಯಿಂದ ಹೇಳಿ ಇವತ್ತು ಅವ್ರನ್ನ ಕೆಡಿಸ್ತಾ ಇದ್ದಾರೆ. ಅವ್ರನ್ನ ಯಾವುದೇ ಕಾಲಕ್ಕೂ ನಮ್ಮ ಸಮಾಜದ ಪ್ರತಿಯೊಬ್ಬ ಕಟ್ಟೆ ಕಡೆ ಊರಲ್ಲಿರೋರು ಕೂಡ ನಾವು ಬೆಲೆ ಕೊಡ್ತೀವಿ. ಕಟ್ಟೆ ಕಡೆ ಬಡವನು ಕೂಡ ಕುಲ ಸಮಾಜದವ್ರಿಗೆ ಬೆಲೆ ಕೊಡ್ತೀವಿ. ಬೆಲೆ ಕೊಟ್ಟು ಅವ್ರ ಜೊತೆಯಲ್ಲಿ ಹಾಕೊಂಡು ನಾವು ಸಂಘಟನೆ ಮಾಡ್ತೀವಿ. ಇನ್ನಷ್ಟು ಬಲಿಷ್ಠವಾದಂಥ ಸಂಘಟನೆ ಮಾಡಿ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಸುರೇಶ್ ಅಣ್ಣ ಇರ್ಬೋದು, ವರ್ತೂರು ಪ್ರಕಾಶ್ ಅವರು ಇರ್ಬೋದು, ಪ್ರಭಾಕರ್ ಇರ್ಬೋದು, ಇವ್ರ ಶಕ್ತಿ ಎಲ್ಲ ನಮ್ಮ ಜೊತೆಯಲ್ಲಿದೆ. ಈ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಈ ಜಿಲ್ಲೆಯಲ್ಲಿ ಒಳ್ಳೆಯ ಶಕ್ತಿ ಬರ್ತೈತೆ. ರಾಜಕಾರಣಿಗಳಿಗೆ ಯಾರು ಈ ಸಮಾಜಕ್ಕೆ ತೊಂದರೆ ಕೊಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸೋದಂತೂ ನಾನು ಬಿಡಲ್ಲ. ಯಾಕಂದರೆ ಸಮಾಜನ ಹೊಡಿಕೊಡ್ದು ಎಲ್ಲ ಸಮಾಜಗಳು ಈ ರಾಜ್ಯದಲ್ಲಿರುವಂಥ ಎಲ್ಲ ಸಮಾಜಗಳು ಈ ಜಿಲ್ಲೆಯಲ್ಲಿ ನಮಗೆ ಅಣ್ಣ ತಮ್ಮಂದಿರ್ದಂಗೆ ಒಂದು ಸಮಾಜನ ಹೊಡೆಯೋದು, ಒಂದು ಸಮಾಜನ ಎತ್ತಿಕೋದು ರಾಜಕೀಯ ಓಟ್ಗೋಸ್ಕರಾಗಿ ದಯವಿಟ್ಟು ಅದು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿಗೆ ಬಿಡ್ರಿ. ಮುಂದಿನ ದಿನಗಳೇನಾದ್ರು ಮಾಡಿದ್ರೆ ನಿಮಗೆ ರಾಜಕಾರಣದಲ್ಲಿ ತಕ್ಕ ಪಾಠ ಉತ್ತರ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಹೇಳಕ್ಕೆ ಹೋಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕೆ ಮಾಧ್ಯಮದ ನನ್ನ ಅಣ್ಣ ತಮ್ಮಂದರಿಗೆ ನನಗೆ ಒಂದು ಈ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ನಮಸ್ಕರಿಸ್ತೇನೆ.